ಏನಾಯ್ತು? ಅಪ್ಪ ನಿನ್ಗೆ ನಾಳೆ ಬಂದು ಮೀಟ್ ಮಾಡೋಕ್ ಹೇಳಿದ್ರು. ಹೆದರ್ಕೋಬೇಡ, ನಾವ್ ಒಂದ್ಸಲ ರಿಹರ್ಸಲ್ ಮಾಡ್ಕೊಳ್ಳೋಣವಾ? ಏನ್ ಕೆಲ್ಸ ಮಾಡ್ತಿದ್ದೀರಾ? ಸಿಟಿ ಸರಿ ಇಲ್ಲ, ಡೆವಲಪರ್ ಅಂತ ಹೇಳು. ಅಪ್ಪ ಏನ್ ಮಾಡ್ತಿದ್ದಾರೆ? ತೀರ್ಕೊಂಡಿದ್ದಾರೆ. ಅವ್ರಿರೋವಾಗ ಕೆಲ್ಸ ಮಾಡ್ತಿದ್ರು. ಏನ್ ಕೆಲ್ಸ? ಒಳ್ಳೆ ಕೆಲ್ಸನೇ. ಚಪ್ಲಿ. ಬ್ಯಾಂಕ್ ಅಲ್ಲಿ ಕೆಲ್ಸ. ನನ್ ಮಗಳನ್ನೆಲ್ಲ ನೋಡ್ದೆ? ಫೇಸ್ಬುಕ್. ಇಲ್ಲ, ಕಾಲೇಜ್. ವೆಜಿಟೇರಿಯನ್, ನೀವ್ ನಾನ್ ವೆಜಿಟೇರಿಯನ್. ಹೋಟೆಲ್ ಅಲ್ಲಿ ತಗೋತೀನಿ. ವೆಜಿಟೇರಿಯನ್ ಆಗಿ ಬದಲಾಗ್ತೀನಿ. ಇಲ್ಲಿ ನೋಡು, ಒಬ್ಬ ಜ್ಯೋತಿಷಿನ ಹುಡುಕಿ ನನಗ್ ಸರಿಯಾಗೋ ಕರೆಕ್ಟ್ ಜಾತಕನ ಮಾಡ್ಕೋ. ಟೀಮ್ ಲೀಡ್ ಆಗಿದ್ಯಾ, ನನ್ಗಿಂತ ಜಾಸ್ತಿ ಸಂಬಳ ಬರುತ್ತೆ. ಮುಂದಿನ ತಿಂಗಳು ಆನ್ ಸೈಟ್ ಹೋಗ್ತೀಯ, ಆಮೇಲೆ US ಹೋಗ್ತೀಯ, ಅಲ್ಲೇ ಸೆಟ್ಲ್ ಆಗ್ತೀಯ. ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳು, ವರದಕ್ಷಿಣೆ ಬೇಡ ಅಂತ ಹೇಳು. ಏನೇ ಇದ್ರು ನಿಮ್ ಮಗಳ ಹೆಸರಿಗೆ ಮಾಡಿ ಅನ್ನು. ಕತ್ರಗುಪ್ಪಲ್ ಸ್ವಂತ ಮನೆ, 80 ಫೀಟ್ ರೋಡು, 800 ಮೀಟರ್ ನೀರ್ ಬರುತ್ತೆ. ಮರ್ಯಾದೆಗೆ ಮಾತಾಡು, ಸೈಲೆಂಟ್ ಆಗಿ ಮಾತಾಡು, ಕಾಲು ಬಿದ್ದು ನಮಸ್ಕಾರ ಮಾಡು. ತಲೆ ಬಾಚ್ಕೋ, ವಿಭೂತಿ ಇಟ್ಕೋ, ದಾಡಿ ಟ್ರಿಮ್ ಮಾಡ್ಕೋ, ಶರ್ಟ್ ಐರನ್ ಮಾಡ್ಕೋ, ಇನ್ ಮಾಡ್ಕೋ, ಮುಖ್ಯವಾಗಿ 2 ಸಲ ಹಲ್ಲು ಹಚ್ಕೋ. ಅಷ್ಟೇ ಕಣೋ, ನೀನೇ ಈ ಮನೆ ಅಳಿ. ಅದನ್ನ ಯಾರಿಗಾದ್ರೂ ತಡೆಯೋಕ್ಕಾಗಲ್ಲ ಕಣೋ. ಆಮೇಲೆ ಬರೀ ಕೈಯಲ್ಲಿ ಬರ್ಬೇಡ. ಮೆಹಂದಿ ಹಿಡ್ಕೊಂಡ್ ಬರ್ಲಾ? ಮುಖ್ಯವಾಗಿ ಇಂಥ ಡಬ್ಬಾ ಜೋಕ್ಸ್ ಗಳನ್ನ ಮಾತ್ರ ಮಾಡ್ಬೇಡ. ನಮ್ಮಪ್ಪ ಜೋಕ್ ಮಾಡ್ತಾರೆ ಇದೇ ತರ, ಚೆನ್ನಾಗೇ ಇರಲ್ಲ. ಆದ್ರೆ ನಕ್ ಬಿಡು. ಟೆನ್ಷನ್ ಅಲ್ಲಿರ್ತ್ಯಾ, ದಮ್ ಹೊಡಿತ್ಯಾ, 2 ಆರ್ಬಿಟ್ ನಂದು ಹಾಕೋ. ನಿನ್ ಬಗ್ಗೆ ನನಗೆಲ್ಲ ಗೊತ್ತು ಕಣೋ. ನನಗೂ ನಿನ್ ಬಗ್ಗೆ ಎಲ್ಲ ಗೊತ್ತು ಬೇಬಿ. ಏನಂದೆ? ನಿಮ್ಮಪ್ಪ ಜೋಕ್ ಹೇಳ್ತಾರೆ, ಅದಕ್ಕೆ ನಾನು ನಗ್ಬೇಕು. ಎಸ್.